ನಮಸ್ಕಾರ. ಜಿ ಪಿಕ್ಚರ್ ವಾಹಿನಿಯ ಪ್ರಿಯ ವೀಕ್ಷಕರಿಗೆ ಶುಭೋದಯ. ಸಂಖ್ಯಾಶಾಸ್ತ್ರ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಮಮತಾ ನೇರ್ಲಿಗೆ. ನಂಬರ್ಸ್ ಅಂದರೆ ಬದುಕು, ಬದುಕು ಅಂದರೆ ನಂಬರ್ಸ್. ನಮ್ಮ ಜೀವನದ ಎಲ್ಲ ಏರಿಳಿತಗಳಿಗೆ ನಾವು ದಿನನಿತ್ಯ ಬಳಸುವ ನಂಬರ್ಗಳೇ ಕಾರಣ. ಅದು ಹೇಗೆ ಅಂತ ತಿಳಿಸ್ಕೊಡೋಕ್ಕೆ ನಮ್ಮ ಜೊತೆ ಇದ್ದಾರೆ ನಂಬರ್ ಅಂದರೆ ನಾನು, ನಾನು ಅಂದರೆ ನಂಬರ್ ಅಂತಾನೆ ಪ್ರಖ್ಯಾತವನ್ನ ಪಡೆದಿರುವ ಸಂಖ್ಯಾ ಬ್ರಹ್ಮ ಆರ್ಯವರ್ಧನ್ ಗುರೂಜಿ ಅವರು. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತುತೆ. ಹರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು, ನಾನು ಅಂದರೆ ನಂಬರ್ಸ್. ಹೇಳ್ತೀನಂತಾಗುತ್ತೋ ಆಗುತ್ತೆ ಅಂತ ಹೇಳ್ತೀನಿ, ಅಭಿಮಾನಿ ದೇವ್ರಿಗೆ ಗೊತ್ತು. ಇವತ್ತಿನ ಡೇಟ್ 16ನೇ ತಾರೀಕು. ಜಿಂಗ ಲಕ 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 ಅಂತೈತಿ ನಂಬರ್ಸ್. ಈ ನಂಬರ್ನ ನಾನು ಹೇಳಕ್ಕೆ ಸ್ಟಾರ್ಟ್ ಆದರೆ ಕಿತ್ತು ತಿಂದುಬಿಡ್ತೀನಿ ಆ ಥರ ಒಂದು ನಂಬರ್ಸ್ ಇದು. ಈ ನಂಬರ್ಸ್ ಹೇಳ್ಬೇಕಾದ್ರೆ ಜುಮ್ ಅನ್ನುತ್ತೆ. ಆದರೆ ಈ ಡೇಟಲ್ಲಿ ಹುಟ್ಟಿದ್ರೆ ಹೇಗಿರುತ್ತೆ ಅಂತ ನಮ್ಮ ಮೇಡಮ್ ಅವ್ರಿಗೆ 16 ಬಗ್ಗೆ ಎಷ್ಟೆಲ್ಲ ಮಾಹಿತಿ ಗೊತ್ತು ಮೇಡಮ್ ನಿಮ್ಮ ಪ್ರಕಾರ? ಗುರುಜಿ, ನನಗೆ 16 ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. 1+6 7 ಕೇತು ನಂಬರ್ ಅಂತ ಅದು ಒಂದು ಗೊತ್ತು ಅಷ್ಟೇ. ಇನ್ನ ಕಲಿಯೋದು ಬಹಳ ಇದೆ ಗುರುಜಿ ನಿಮ್ ಜೊತೆ. ಇಲ್ಲ, ಕಲೀರಿ. 1 ಅಂದ್ರೆ ಸೂರ್ಯಗ್ರಹದ ನಂಬರ್, 6 ಅಂದ್ರೆ ಶುಕ್ರಗ್ರಹ. ಇವರಿಬ್ರು ಡೆಡ್ ಆಪೋಸಿಟ್ ನಂಬರ್ಸ್. ಆಪೋಸಿಟ್ ಆಗಿ ನವಗ್ರಹದಲ್ಲಿ ಸೂರ್ಯನ ಮುಂದೆ ಶುಕ್ರಗ್ರಹನ ಇಟ್ಟಿರ್ತಾರೆ 100%. ಯಾಕಂದ್ರೆ ಶುಕ್ರ ಮತ್ತೆ ಈ ನಂಬರ್ಸ್ ಬಂದು ತುಂಬಾ ರಿಚ್ ಪೀಪಲ್ಸ್ ನಂಬರ್ ಆಗುತ್ತೆ. ಅಂದ್ರೆ ತುಂಬಾ ರಾಜಯೋಗವನ್ನ ಕೊಡುತ್ತೆ. ಈ ನಂಬರ್ ಅಲ್ಲಿ ಹುಡ್ತವ್ರಿಗೆ ಯಾವುದೇ ತಿಂಗಳಲ್ಲಿ ಆಗಿರ್ಬೋದು, ತುಂಬಾ ಸಿಕ್ಕಾಪಟ್ಟೆ ರಿಚ್ ಪೀಪಲ್ಸ್ ಈ ಡೇಟಲ್ಲಿ ಹುಡ್ತಾರೆ 100%. ನಾವು ತಿಳಿದಿರೋ ಮಟ್ಟಿಗೆ ಚಾರ್ಲಿ ಚಾಂಪಿಯನ್ ಈ ಡೇಟಲ್ಲಿ ಹುಟ್ಟಿದ್ದಾರೆ. ಇಡೀ ಜಗತ್ತನ್ನೇ ನಗ್ಸಿದ್ದಾರೆ ಚಾರ್ಲಿ ಚಾಂಪಿಯನ್. ಇವರೆಲ್ಲ ಈ ಡೇಟಲ್ಲಿ ಹುಡ್ತಾರೆ 16ರಲ್ಲಿ. 16ನೇ ತಾರೀಕು ಬಗ್ಗೆ ಸಾಕಷ್ಟು ವಿಷಯನ ಕೊಡ್ತೇವೆ. 16ನೇ ತಾರೀಕು ಪ್ರಾಣಿಯನ್ನ ಸಾಕ್ತಾಗ ತುಂಬಾ ರಾಜಯೋಗನ ಕೊಡುತ್ತೆ. ಮತ್ತೆ ಜಮೀನ್ ಹತ್ರ ಇರೋ ತುಂಬಾ ರಾಜಯೋಗನ ಕೊಡುತ್ತೆ. ಮತ್ತೆ ಆವನ್ನ ಸಾಕಣೆ ಮಾಡೋದು ತುಂಬಾ ರಾಜಯೋಗನ ಕೊಡುತ್ತೆ. ಮತ್ತೆ ಸಿಂಹ, ಹುಲಿನ ಕೂಡ ಸಾಕ್ಬೋದು. ಮನೇಲಿ ಸಾಕಾಗಲ್ಲ, ಜೂವಲ್ಲಿ ಪ್ರಾಣಿಗೆ ಊಟವನ್ನು ಕೊಡ್ಬೋದು, ದತ್ತು ತಗೋಬೋದು. ಮತ್ತೆ ದತ್ತು ಮಕ್ಕಳು ಸಾಕ್ತಾಗ ತುಂಬ ಎನರ್ಜಿ ಕೊಡುತ್ತೆ ಇವ್ರ ಲೈಫಲ್ಲಿ. ದತ್ತು ಮಕ್ಕಳನ್ನ ತೆಗೆದು ಸಾಕ್ತಾಗ. ಮತ್ತು ಇವರು ನಿಯತ್ತಿಗೆ ತುಂಬ ಒಳ್ಳೆ ವ್ಯಕ್ತಿಗಳು. ನಿಯತ್ ಜಾಸ್ತಿ ಇದ್ದು ದುಃಖಕ್ಕೆ ಕೊನೆ ಆಗ್ತಾರೆ. ನಿಯತ್ತಿಗೆ ನಂಬರ್ 1 ನಂಬರ್ 16 ನಿಯತ್ ಜಾಸ್ತಿ ಇರುತ್ತೆ. ಆಗ ಈ ನಂಬರರು ಏನು ಮಾಡಿದ್ರು ರಾಜಯೋಗವನ್ನು ಕೊಡುತ್ತೆ. ಮ್ಯಾರೇಜ್ ಲೈಫ್ ಒಂದು ಕಾಪಾಡ್ಕೋಬೇಕು. ಮತ್ತು ಮ್ಯಾರೇಜ್ ಲೈಫು ಯಾವಾಗಲೂ ಡಿಸ್ಟರ್ಬ್ ಮಾಡುತ್ತೆ. ಎಲ್ಲ ಕೆಲಸದಲ್ಲೂ ಸಕ್ಸಸ್ ಕೊಡೋಂಥ ನಂಬರ್ 16 ಇಸ್ ಎವರಿಗ್ರೀನ್ ನಂಬರ್. ಯಾಕಂದರೆ ಸೂರ್ಯನ ಮುಂದೆ ನವಗ್ರಹದ ಮುಂದೆನೇ ಇರುವಂಥ ಶುಕ್ರಗ್ರಹ ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾನೆ. ಈ ಡೇಟಲ್ಲಿ ಹುಟ್ಟಕ್ಕೆ ಭಾಳ ಪುಣ್ಯ ಮಾಡಿರ್ಬೇಕು. ಮ್ಯಾರೇಜ್ ಒಂದು ಲೈಫನ್ನ ನೋಡ್ಕೊಳ್ಳಿ. ಪದೇ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಸಾಕಷ್ಟು ಜನಕ್ಕೆ ಅದು ಕೊನೆ ಲಾಸ್ಟಲ್ಲಿ ಡಿಸ್ಟರ್ಬ್ ಆಗೋದು ಅಲ್ಲಿಂದಲೇ. ದುಡ್ಡು, ಕಾಸು, ಅದೃಷ್ಟ ಎಲ್ಲ ಸಖತ್ತಾಗಿರುತ್ತೆ. ಇವ್ರಿಗೆ ಹೆಣ್ಮಕ್ಳೇ ಹುಟ್ಲಿ, ಗಂಡು ಮಕ್ಳು ಹುಟ್ಲಿ, ತುಂಬ ರಿಚ್ ಪೀಪಲ್ಸ್ ಆಗುತ್ತೆ. ನೀವು ನಿಜವಾಗ್ಲೂ ಈ ಡೇಟವ್ರನ್ನ ನೀವು ಫ್ರೆಂಡ್ಶಿಪ್ ಮಾಡೋಕ್ಕೆ ನೀವು ಪುಣ್ಯ ಮಾಡಬೇಕು. ಫ್ರೆಂಡ್ಶಿಪ್ ಡೇ 5ನೇ ತಾರೀಕು ಇಟ್ಟಿದ್ದಾರೆ. 5ನೇ ತಾರೀಕು ನಿಯತ್ ಜಾಸ್ತಿ. ಆದರೆ ಫ್ರೆಂಡ್ಶಿಪ್ಪಿಗೆ ಜೀವ ಕೊಡೋ ನಂಬರ್ 16 ನಂಬರಲ್ಲಿ ನೀವು ಫ್ರೆಂಡ್ಶಿಪ್ಪನ್ನು ನೀವು ನಾನು ತುಂಬ ಜನ 16ನೇ ತಾರೀಕವರಿಂದ ನಾನು ತುಂಬ ಫ್ರೆಂಡ್ಶಿಪ್ ನೋಡಿದ್ದೀನಿ. 7ನೇ ತಾರೀಕಿಂದ ಫ್ರೆಂಡ್ಶಿಪ್ ನೋಡಿದ್ದೀನಿ. 25ನೇ ತಾರೀಕು ನೋಡಿದ್ದೀನಿ. ಈ ನಂಬರ್ ಎವರ್ಗ್ರೀನ್. ಇವ್ರ ಲೈಫಲ್ಲಿ ಬ್ಲ್ಯಾಕ್ ಆ್ಯಂಡ್ ರೆಡ್ಡನ್ನು ಯೂಸ್ ಮಾಡಬೇಡಿ. ಬ್ಲೂ, ವೈಟ್ ಸಖತ್ ಲಕ್ಕನ್ನ ತಂದು ಕೊಡುತ್ತೆ. ಮತ್ತೆ ಇವ್ರಿಗೆ ಇಷ್ಟವಾದಂಥ ಒಂದು ಗ್ರಹ ಅಂದರೆ ದೇವರು ಅಂದರೆ ಅತಿ ಹೆಚ್ಚು ಗಣಪತಿನ ಆರಾಧಿಸಕ್ಕೆ ಸ್ಟಾರ್ಟ್ ಮಾಡಿ. ಹಾಗಾಗಿ ತುಂಬ ರಿಸಲ್ಟ್ ಬರುತ್ತೆ. ಮತ್ತು ಚರ್ಚ್ ಕೂಡ ಓದೋದು ತುಂಬ ಒಳ್ಳೆ ಫಲವನ್ನು ಕೊಡುತ್ತೆ. ಇಲ್ಲ ನಿಮ್ಗೆ ಇಷ್ಟವಾಗಿ ಒಂದು ಕೇತುನ ಅತಿ ಹೆಚ್ಚು ಆರಾಧಿಸ್ಬೇಕು ಅಂದರೆ ಕೀಳೆಂಪೆಳಂಬೂರು ಅಂತ ಒಂದು ಕೇತು ಟೆಂಪಲ್ ಇದೆ ಇಡೀ ಜಗತ್ತಿಗೆ. ಆ ಟೆಂಪಲಲ್ಲಿ ನೀವು ದರ್ಶನ ಮಾಡಿದ್ರೆ ಯಮಗಂಟ ಕಾಲ ಈ 16ನೇ ತಾರೀಕುವರೆಗೆ ಕೇತು ಸಂಖ್ಯೆ ಆಗಿರೋದ್ರೆ ಯಮಗಂಟ ಕಾಲವನ್ನು ನಾವು ಕೇತು ಗ್ರಹಕ್ಕೆ ಹೋಲಿಸಿ ಯಮಗಂಟ ಕಾಲದಲ್ಲಿ ನೀವು ಪ್ರೇಯರ್ ಮಾಡೋದು ನಿಮಗೆ ಫಲವನ್ನು ಕೊಡುತ್ತೆ. ಸಖತ್ ಬ್ಯೂಟಿಫುಲ್ ನಂಬರ್. ಈ ವರ್ಷ 16 ಸರಿ ಇಲ್ಲ, ಪ್ರಾಬ್ಲಮ್ ಇರುತ್ತೆ. ಯಾವಾಗಲೂ 16 ಚೆನ್ನಾಗಿರುತ್ತೆ. ಈ ವರ್ಷ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಇನ್ನೇನು ಮುಗೀತಾ ಬಂತು ಈ ತಿಂಗಳು ಲಾಸ್ಟ್ ಡಿಸೆಂಬರ್ 16. ಇದಾದಮೇಲೆ ಮತ್ತೆ ನೆಕ್ಸ್ಟ್ ಜನವರಿ ಬರುತ್ತೆ. ಜನವರಿ 16 ಹೇಗಿರುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಈ 16 ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ದೀನಿ. ಗುರುಜಿ, ಆಗ್ಲೇ ನೀವು ಮೆನ್ಷನ್ ಮಾಡ್ತಾ ಇದ್ರಿ 16ನೇ ತಾರೀಕು ಅವರು ಬಿಳಿ ಬಣ್ಣನ ಬಳಸ್ಬೋದು ಅಂತ. ಬಿಳಿ ಬಣ್ಣ ಒಂದೇನಾ ಅಥವಾ ಇನ್ಯಾವ ಬಣ್ಣನ ಬಳಸ್ಬೋದು? ಹಾಗೆ ಯಾವ ಬಣ್ಣನ ಅವಾಯ್ಡ್ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ತೀರಾ? ಇವರು ಕೆಮ್ಮಣ್ಣು ಕಲರ್ನ ಬಳಸಬಾರ್ದು, ಮತ್ತು ಬ್ಲಾಕ್ ಬಳಸಬಾರ್ದು, ರೆಡ್ನ ಬಳಸಬಾರ್ದು. ಎಲ್ಲೋ ತುಂಬ ಡೆಡ್ ಆಪೋಸಿಟ್. ಎಲ್ಲೋ ಇಸ್ ವೆರಿ ಡೇಂಜರ್. ಯಾಕೆ ಈ ಮಾತನ್ನು ಹೇಳ್ತೇನೆ ರೀ, ಈ ನಂಬರ್ಗೆ ಎಲ್ಲೋ ಆಗೋದೇ ಇಲ್ಲ, ಡೆಡ್ ಆಪೋಸಿಟ್. ನಾನು ಉದಾಹರಣೆ ಹೇಳ್ತೀನಿ. ಧೋನಿ 7ನೇ ತಾರೀಕು ಚೆನ್ನೈ ಟೀಮಲ್ಲಿ ಒಂದ್ಸರಿ ತುಂಬ ದೊಡ್ಡ ಕಪ್ ಹೊಡೆದಿರ್ಬೋದು, ಒಂದ್ಸರಿ ಬ್ಯಾನ್ ಆಗುತ್ತೆ ಆ ಟೀಮ್ ಎಲ್ಲೋ ಕಲರ್. ಆದರೆ ಆ ಓನರ್ಗೆ ಆಗ್ಬರುತ್ತೆ. ಓನರ್ 12ನೇ ತಾರೀಕು ಎಲ್ಲೋ ಆಗುತ್ತೆ. ಎಲ್ಲೋ ಇವ್ರಿಗೆ ಯಾವಾಗಲೂ ಆಗಲ್ಲ. ಏನೇ ಇದ್ರು ಕೂಡ ಎಲ್ಲೋ ಮಾತ್ರ ಇವ್ರು ಸವಾಸಿಗೆ ಹೋಗ್ಬಾರ್ದು. ಎಲ್ಲೋ ಕಲರ್ನ, ಬ್ಲ್ಯಾಕ್ನ, ರೆಡ್ನ ಮುಟ್ಟನೇ ಬಾರ್ದು. ಮನೆ ಬಣ್ಣ ಆಗಬಾರ್ದು, ಕಾರ್ ಬಣ್ಣ ಆಗಬಾರ್ದು, ಯಾವುದನ್ನು ಕೂಡ ಎಲ್ಲೋ, ರೆಡ್, ಬ್ಲ್ಯಾಕ್ ಕಾಸ್ಟ್ಯೂಮ್ನ ಮುಟ್ಟಕ್ಕೆ ಹೋಗ್ಬಾರ್ದು. ಎಷ್ಟು
ಫ್ರೀಯಾಗಿ ಕೊಟ್ಟರು ಮುಟ್ಬಾರ್ದು. ಇನ್ನೆಲ್ಲ ಬಣ್ಣನೂ ಮುಟ್ಬೋದು ಅವರು. ಗುರುಜಿ, ನಾನು ಇವತ್ತು ಬೆಳಗ್ಗೆ ಕಾರ್ಯಕ್ರಮಕ್ಕೆ ಬರಬೇಕಾದ್ರೆ ಆಟೋಲ್ಲಿ ಬಂದೆ. ಸಾಮಾನ್ಯವಾಗಿ ಆಟೋ ಕಲರ್ ಕೂಡ ಕಪ್ಪು ಮತ್ತು ಹಳದಿ ಅಥವಾ ಗ್ರೀನ್ ಇರುತ್ತೆ. ಸೊ ನೀವೀಗ ಹೇಳ್ತಾ ಇದ್ರಿ ಹಳದಿ ಮತ್ತು ಕಪ್ಪುನ ಬಳಸಬಾರ್ದು ಅಂತ ಹೇಳಿ. ಆಟೋ ಡ್ರೈವರಣ್ಣಗೆ ಹೇಳಿದೆ, ನಾನು ನಿಮ್ಮ ಜೊತೆ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ, ಅದಕ್ಕೆ ಎಷ್ಟು ಬೇಗ ಬಂದಿದ್ದು ಅಂತ. ಸೊ ಅವ್ರು ಕೇಳ್ತಾ ಇದ್ರು, ಮೇಡಮ್ ಇವತ್ತು ಏನು ಮಾಡಿದ್ರೆ ದಿನ ಚೆನ್ನಾಗಿರುತ್ತೆ ಅಂತ. ಅವರು ಕೂಡ ಇವತ್ತು ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರ್ಬೋದು. ಗುರುಜಿ, ಅವ್ರಿಗೋಸ್ಕರ ಒಂದು ಮಾಹಿತಿಯನ್ನು ಕೊಡಿ. ನೋಡಿ, ಈ ಡೇಟಲ್ಲಿ ಬಹಳ ಅದ್ಭುತವಾದ ನಂಬರ್ಸ್ ಇದು ಊಟದ ನಂಬರ್ ಆಗುತ್ತೆ. ಹಾಗಾಗಿ ಯಾರ್ಯಾರು ಭಿಕ್ಷಕರಿಗೆ ಊಟವನ್ನು ಕೊಟ್ಟಾಗ ಅವರು ತುಂಬ ಪಾಸಿಟಿವ್ನ ಆಶೀರ್ವಾದ ಮಾಡ್ತಾರೆ. ಅದು ತುಂಬ ಪಾಸಿಟಿವ್ನ ತಂದು ಕೊಡುತ್ತೆ. ಮತ್ತೆ ಊಟದಲ್ಲಿ ಇವತ್ತು ದಾನ ಮಾಡೋದ್ರಿಂದ ತುಂಬ ಲಕ್ಕನ್ನ ಕೊಡುತ್ತೆ. ಇದು ಊಟಕ್ಕೆ ಅಧಿದೇವತೆ ಅಂತ ಹೇಳುತ್ತೆ. 16 ಅನ್ನೋದು ಊಟಕ್ಕೆ ತುಂಬ ಪ್ರಿಯವಾಗಿದ್ದು, ಹಾಗಾಗಿ ಊಟವನ್ನು ದಾನ ಕೊಟ್ಟಾಗ ಅದ್ರ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ನಾನು ಆಟ ಓಡಿಸ್ತಿದ್ದೆ ಒಂದು ಕಾಲದಲ್ಲಿ. ನಾನು ಊಟ ಕೊಟ್ಬಿಡುವೆ. ನನಗೆ ಅದ್ರ ನೀವು ಆಟ ಅಂದ ತಕ್ಷಣ ನೆನಪಾಯ್ತು. ನಾನು ಕೂಡ ಅದನ್ನು ದಾನವಾಗಿ ಕೊಡುವೆ 100%. ಅದರಲ್ಲಿ ತುಂಬ ಎನರ್ಜಿ ಫುಡ್ಡನ್ನು ನೀವು ಕೊಟ್ಟಾಗ ಇನ್ನೂ ಎನರ್ಜಿ ಆಗಿರ್ತೀರ ಅಂತ ನನಗೆ ಅನಿಸುತ್ತೆ ಮೇಡಮ್. ಗುರುಜಿ, ಸಾಮಾನ್ಯವಾಗಿ ಎಲ್ಲ ಕುತ್ಕೊಂಡು ಮಾತಾಡಬೇಕಾದ್ರೆ ಮನೆಯಲ್ಲಿ ಹಲ್ಲಿ ಲೊಚ್ಕೊಟ್ಟಿದ್ರೆ ಕೃಷ್ಣ ಕೃಷ್ಣ ಅಂತಾರೆ. ಕೆಲವರು ಒಳ್ಳೇದಾಗುತ್ತೆ ಅಂತ ಅನ್ಕೊಳ್ತಾರೆ, ಕೆಲವರು ಹಲ್ಲಿ ಲೊಚ್ಕೊಟ್ಬಿಡ್ತು ಏನಾದರೂ ಅಪಶಕುನ ಇರ್ಬೋದಾ ಅನ್ಕೊಳ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಗುರುಜಿ? ಒಬ್ಬೊಬ್ರಿಗೆ ಏನಾಗುತ್ತೆ, ಒಬ್ಬೊಬ್ರಿಗೆ ಹೇಳಿದ ಮಾತು ನಿಜ ಆಗುತ್ತೆ. ಅವಾಗ ಅವ್ರಿಗೆ ಪಲ್ಲಿ ಲೊಚ್ಕೊಟ್ಟ ನೋಡಿ ನಾನು ಹೇಳಿದ ನಿಜ ಅನಿಸ್ತಾರೆ. ಒಬ್ಬೊಬ್ರು ಏನು ಮಾಡಲ್ಲ, ಮಲ್ಲಿ ಸೋಂಬೇರಿ ಕೂತಿತ್ತು, ಇದು ಬೇರೆ ಬಡ್ಕದಿಂದ ಅದನ್ನ ಬೈಯೋರಿದ್ದಾರೆ. ಒಬ್ಬೊಬ್ರು ನಾನು ನೆನೆಸ್ಕೊಂಡು ನಿಜ ಆಗುತ್ತೆ ಅಂತ ಅದನ್ನ ಹೊಗಳ್ತಾರೆ. ಒಬ್ಬೊಬ್ರು ಮಲ್ಲಿ ಕೂತ್ಕೊಂಡು ಏನೂ ಮಾಡಿದ್ರೆ ಅದನ್ನ ಬೈತಾರೆ. ಈಗ ಸೋಂಬೇರಿಗಳು ಬೈತಾರೆ, ಪಾಸಿಟಿವ್ ಇರೋರು ಹೊಗಳ್ತಾರೆ. ಹಾಗಾಗಿ ಅಲ್ಲಿ ಲೊಚ್ಕೊಡೋದು ತುಂಬ ಒಳ್ಳೇದು. ಈ ಜನ್ರೇಷನಲ್ಲಿ ಭಾಳ ಕಮ್ಮಿ ಇದ್ದಾವೆ. ಹಾಗಾಗಿ ಒಳ್ಳೆ ಶುಭಫಲವನ್ನೇ ಕೊಡುತ್ತೀನಿ. ನೀವು ಏನಾದ್ರು ಯೋಚನೆ ಮಾಡಿದ್ರೆ ನೋಡಿದ್ರೆ ಭಗವಂತ ನಿಮ್ಮ ಕೆಲಸವನ್ನು ಒಳ್ಳೇದು ಮಾಡ್ತಾನೆ ಅಂತ ಅನ್ಕೊತೀನಿ. ನಾನು ತುಂಬ ಒಳ್ಳೇದೇನೆ. ಸರಿ ಗುರುಜಿ, ಈಗ ಸಾಮಾನ್ಯವಾಗಿ ಬೆಂಗಳೂರಲ್ಲಿ ಹೊರಗಡೆಯಿಂದ ಬಂದು ಜನ ಬಾಡಿಗೆ ಮನೆಯನ್ನ ತಗೊಳ್ತಾರೆ. ಈ ಬಾಡಿಗೆ ಮನೆಗೆ ಅಂದ್ರೆ ಈಗ ಎಲ್ಲ ಮನೆಗೂ ಅದರದ್ದೇ ಆದಂತ ಒಂದು ಸಂಖ್ಯೆ ಇರುತ್ತೆ. ಸೊ ಈ ಸಂಖ್ಯೆಗಳನ್ನ ನೋಡಿ ಅವರು ಮನೆ ಬಾಡಿಗೆಗೆ ಹೋಗ್ಬೇಕಾ? ಇದು ಹೇಗೆ ಅವರ ಜೀವನದ ಮೇಲೆ ಪರಿಣಾಮ ಬೀಳುತ್ತೆ ಅಂತ? ಖಂಡಿತ ಒಳ್ಳೆ ಪ್ರಶ್ನೆನೇ ಕೇಳಿದ್ರಿ. ಅವರು ಲಕ್ಕಿ ನಂಬರ್ಸ್ಗಳಿಗೆ ಹೋಗ್ಬೇಕಾಗತ್ತೆ. 16ರ ನಂಬರ್ ತುಂಬಾ ಒಳ್ಳೇದೇ ಮಾಡುತ್ತೆ. ಆದ್ರೆ ಯಾವಾಗ ಕ್ರಾಶ್ ಮಾಡ್ತಾ ಇರುತ್ತೆ, ಅದ್ರ ಜಗಳವನ್ನ ಜಾಸ್ತಿ ಉಂಟಾಗುತ್ತೆ. ಅಂದ್ರೆ ವೈಲೆಂಟ್ ನಂಬರ್ ಇದು. ಸೂರ್ಯ ಮತ್ತೆ ಶುಕ್ರ ಸೇರಿದ್ರೆ ತುಂಬ ಗಲಾಟೆಗಳು ಜಾಸ್ತಿ ಆಗುತ್ತೆ. ಗಲಾಟೆನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇದ್ರೆ ಆ ಮನೆಗೆ ಹೋಗ್ಬೋದು. ಇಲ್ಲ ನಂಗೆ ಬೇಡ ಅಂದ್ರೆ ಬೇರೆ ಮನೆಗೆ ಹೋಗ್ಬೋದು. ತುಂಬ ಅಲ್ಲ ಗುರುಜಿ, ಬೆಂಗಳೂರಲ್ಲಿ ಬಾಡಿಗೆ ಮನೆ ಸಿಗೋದೇ ಕಷ್ಟ. ಅಂಥದ್ರಲ್ಲಿ ಲಕ್ಕಿ ನಂಬರ್ಸ್ನ ಹುಡುಕೊಂತ ಮನೆ ಬಾಡಿಗೆ ಹುಡುಕೊಂತ ಹೋದ್ರೆ ತುಂಬಾ ಕಷ್ಟ ಆಗೋದಿಲ್ವಾ? ಇಲ್ಲ, ಇವಾಗ ಮನೆ ವಾಸ್ತು ಹುಡುಕ್ತಾರೆ, ಬೆಳಕು ಹುಡುಕ್ತಾರೆ. ಯಾಕೆ ಹುಡುಕಕ್ಕಾಗಲ್ಲ? ಮನೆ ನಂಬರ್ಸ್ ಕೂಡ ನಮ್ಮ ಲಕ್ಕನ್ನ ತಂದು ಕೊಡುತ್ತೆ. ಬಹಳ ವಿಶೇಷವಾದ ಲಕ್ಕನ್ನ ನಾನು ನೋಡಿದ್ದೀನಿ. 100% ತುಂಬ ಲಕ್ಕನ್ನ ತಂದು ಕೊಡ್ತೇವೆ. ನಾವು ಅನ್ಲಕ್ ನಂಬರ್ಗೆ ಹೋದಾಗ ನಮ್ಗೆ ಅನ್ಲಕ್ಕನ್ನೇ ಹೊಡಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಲಕ್ಕಿ ನಂಬರ್ಗೆ ಹೋದಾಗ ಲಕ್ ಬರುತ್ತೆ ಮೇಡಮ್. ಗುರುಜಿ, ನಾವೀಗ ಮನೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ಮನೆಯಲ್ಲಿ ನಾವೆಲ್ಲರೂ ನೆಮ್ಮದಿಯಾಗಿರ್ಬೇಕು, ಶಾಂತಿಯಿಂದ ಖುಷಿಯಾಗಿರ್ಬೇಕು ಅನ್ನೋದಾದ್ರೆ ನಮ್ಮ ಮನೆ ಒಳಗಡೆ ಯಾವೆಲ್ಲ ವಸ್ತುಗಳಿರ್ಬೇಕು, ನಮ್ಮ ಮನೆಯ ಸುತ್ತಮುತ್ತ ಯಾವೆಲ್ಲ ವಸ್ತುಗಳಿರ್ಬೇಕು? ನೋಡಿ, ಮನೆ ಸುತ್ತ ಇದಲ್ಲ, ಮನೆ ಸುತ್ತದಲ್ಲಿ ಮನೆ ಮುಂದ್ಗಡೆ ಹಣಸಿನ ಮರ ಇರಬಾರ್ದು. ಹಣಸಿನ ಮರ, ಆ ಹಣಸಿನ ಮರ ಮನೆ ಮೇಲೆ ಬೆಳೆದ್ರೆ ಮನೆ ನೆಮ್ಮದಿ ಇರಲ್ಲ. ಭಾಳ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಹಣಸಿ ಮರ ಬಿಟ್ಟು ಬಹಳ ವಿಶೇಷವಾಗಿ ನಿಮ್ಮ ಮನೆ ಮುಂದ್ಗಡೆ ಅತಿ ಹೆಚ್ಚು ಗರಿಕೆ ಬೆಳೆದ್ರೆ ನಿಮ್ಮ ಮನೆ ನೆಮ್ಮದಿಯಾಗಿರುತ್ತೆ. ಮನೆ ಮುಂದ್ಗಡೆ ಗರಿಕೆ ಇರಬೇಕು. ಗರಿಕೆ ಇದ್ರೆ ತುಂಬಾ ನೆಮ್ಮದಿಯನ್ನ ಕಾಣುತ್ತೆ. ಅದಾದ್ಮೇಲೆ ಮನೆ ಮುಂದ್ಗಡೆ ತುಂಬಾ ದೊಡ್ಡ ಮನೆ ಕಟ್ಟಿರ್ತಾರೆ. ರಿಚ್ ಪೀಪಲ್ಸ್ ಮನೆ ಇದ್ರೆ ಈಚಲು ಮರ ಇದ್ರೆ ಒಳ್ಳೇದು. ಈಚಲು ಮರ ಇದ್ರೆ ತುಂಬಾ ದುಡ್ಡು ಬರುತ್ತೆ. ಈಚಲು ಮರ ಸಣ್ಣ ಮನೆಯವ್ರು ಇಡಕ್ಕಲ್ಲ, ದೊಡ್ಡ ಮನೆಯವ್ರು ಇಡ್ಬೋದು. ಮನೆ ಒಳಗಡೆ ಬಹಳ ವಿಶೇಷವಾಗಿ ಮನೆ ಒಳಗಡೆ ಎಂಟ್ರೆನ್ಸ್ ಬಂದ ತಕ್ಷಣ ಕನ್ನಡಿ ಇರೋದು ತುಂಬ ಅದೃಷ್ಟವನ್ನ ಕೊಡುತ್ತೆ. ಕನ್ನಡಿ ಇರೋದು ಮತ್ತೆ ಯಾರು ನಗುಮುಖ ಇರುವಂಥ ಒಂದು ದಕ್ಷಿಣಾಮೂರ್ತಿ ಫೋಟೋವನ್ನು ಮುಂದ್ಗಡೆ ಬಾಗಿಲು ಎದುರುಗಡೆ ಇಡ್ತಾರೆ. ಅದು ಸಖತ್ ಪಾಸಿಟಿವ್ನ ಕೊಡುತ್ತೆ. ಇಲ್ವಾ ಮನೆಗೆ ಬಂದಾಗ ಹ್ಯಾಪಿಯಾಗಿರ್ಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಒಂದು ಭಾಳ ಮಿರಾಕಲ್ ಕುಬೇರನ ಇಡೋದು. ಕುಬೇರನ ಫೋಟೋ ಯಾರು ವಿಗ್ರಹನ ಕೊಟ್ಟ ಅದನ್ನ ಇಟ್ಟಾಗಲೂ ಕೂಡ ನಿಮ್ಗೆ ಎನರ್ಜಿ ಪಾಸ್ ಆಗುತ್ತೆ. ತುಂಬ ಯಾವಾಗಲೂ ಕೂಡ ದಪ್ಪಗಿರೋರು ಕುಬೇರ ದಪ್ಪಗಿದ್ದಾರೆ, ಗಣೇಶ ದಪ್ಪಗಿದ್ದಾರೆ. ತುಂಬ ದಪ್ಪಗಿರೋರು ಒಳ್ಳೊಳ್ಳೆ ಹೀರೋಗಳಾಗಿದ್ದಾರೆ. ತುಂಬ ಒಳ್ಳೆ ಹೀರೋಗಳು. ಸಣ್ಣಗಿರೋರು ಹೀರೋ ಅಲ್ಲ, ದಪ್ಪಗಿರೋರು ಹೀರೋಗಳಾಗಿದ್ದಾರೆ. ಮತ್ತು ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ. ಹಾಗಾಗಿ ಕುಬೇರ ವಿಗ್ರಹವನ್ನು ಯಾರು ಕೊಟ್ಟರೆ ಮಲ್ಲಿದಾಗ ಹಾಲಲ್ಲಿ ಅದು ಸಖತ್ ಪಾಸಿಟಿವ್ ಎನರ್ಜಿನ ಕೊಡುತ್ತೆ. ಅದು ತುಂಬ ಇಂಪ್ರೂವ್ಮೆಂಟನ್ನು ಕಾಣ್ತಾರೆ. ಹಾಗೆ ಗುರುಜಿ, ಲಕ್ಕಿ ನಂಬರಲ್ಲಿ ಮನೆ ಹುಡುಕೋದ್ನಾಗ್ಲೇ ಹೇಳ್ತಾ ಇದ್ರಿ. ಆ ಲಕ್ಕಿ ನಂಬರ್ ಮನೆ ಸಿಗ್ಲಿಲ್ಲ, ಯಾವುದೋ ಒಂದು ಮನೆ ಸಿಕ್ತು, ಅದರಲ್ಲಿ ಯಾವುದಾದ್ರೂ ಒಂದು ನಂಬರ್ ಹಾಕಿದ್ರೆ ಆ ಮನೇನ ಲಕ್ಕಿ ನಂಬರ್ ಮಾಡೋ ಅಂಥದ್ದು ಏನಾದರೂ ಇದೆಯಾ? ಖಂಡಿತವಲ್ಲ ಇದೆ. ಅವರಿಗೆ ಅದೃಷ್ಟದ ನಂಬರ್ನ ಟ್ಯೂನ್ ಮಾಡಬೇಕು. ಇವಾಗ 14ನೇ ತಾರೀಕುವರೆಗೆ 24 ಇಲ್ಲಾಂದ್ರೆ 6 ಯೂಸ್ ಮಾಡೋದು, ಇಲ್ಲ 2 ಯೂಸ್ ಮಾಡೋದು ತುಂಬ ಲಕ್ಕನ್ನ ಕೊಡುತ್ತೆ. ಇವ್ರ ಕಾರ್ ನಂಬರ್ ಭಾಳ ಜಾಸ್ತಿ 2 ಇರೋದು, 6 ಯೂಸ್ ಮಾಡೋದು
ಮತ್ತು 4ನ್ನ ಯೂಸ್ ಮಾಡಿದ್ರೆ ಲಕ್ ಬರುತ್ತೆ. ಇವ್ರಿಗೆ 4 ಕೂಡ ತುಂಬ ಚೆನ್ನಾಗಿ ಆಗಿಬರುತ್ತೆ. ವೀಕ್ಷಕರೇ ನೋಡಿದ್ರಲ್ಲ, ಬೆಂಗಳೂರಲ್ಲಿ ಯಾರೆಲ್ಲ ಮನೆ ಹುಡುಕ್ತಾ ಇದ್ದೀರಾ, ಲಕ್ಕಿ ನಂಬರ್ ಮನೆ ಸಿಗ್ಲಿಲ್ಲ ಅಂತ ಅಂದರೆ ಗುರೂಜಿಯವರು ಹೇಳ್ದಾಗೆ ನಿಮ್ಮ ಲಕ್ಕಿ ನಂಬರ್ ಯಾವುದಿದೆ ನೋಡಿ ಆ ನಂಬರ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು ನಿಮ್ಮ ಲಕ್ಕಿ ನಂಬರ್ ಬರೋ ಥರ ಮನೆನ ಇಡಿ ಅಂತ ಹೇಳಿದ್ದಾರೆ. ಹಾಗೆ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಕೂಡ. 16ನೇ ನಂಬರ್ಗೆ ಯಾವುದು ಲಕ್ಕಿ ನಂಬರ್, ಲಕ್ಕಿ ಕಲರ್ ಅಂತ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಗುರುಜಿ, ನಮ್ಮ ವೀಕ್ಷಕರೊಬ್ರು ಪತ್ರವನ್ನ ಬರೆದಿದ್ದಾರೆ, ನಾನೀಗ ಓದ್ತೀನಿ. ನಮಸ್ಕಾರ ಗುರುಜಿ, ನನ್ನ ಹೆಸರು ಪ್ರಶಾಂತ್ ತಿಮ್ಮಾಪುರ್, ಕೊಪ್ಪಳ ಜಿಲ್ಲೆಯ ಕಾರಟಗಿಯಿಂದ ಪತ್ರ ಬರಿತಾ ಇದ್ದೀನಿ. ನಾನು ನಿಮ್ಮ ತುಂಬಾ ದೊಡ್ಡ ಅಭಿಮಾನಿ ಗುರುಜಿ. ನನಗೆ ನನ್ನ ಮುಂದಿನ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳುವ ಕುತೂಹಲ. ಅದನ್ನ ತಿಳಿಸೋಕೆ ನೀವೇ ಸರಿಯಾದ ವ್ಯಕ್ತಿ ಅಂತ ನಿಮ್ಗೆ ಪತ್ರ ಬರಿತಾ ಇದ್ದೀನಿ. ನನ್ನ ಹುಟ್ಟಿದ ದಿನಾಂಕ 16/3/2000, ಸಮಯ ಬೆಳಗ್ಗೆ 4 ಗಂಟೆ. ನಾನು ತುಂಬಾ ವರ್ಷದಿಂದ ಒಂದು ಕನಸು ಇಟ್ಕೊಂಡಿದ್ದೀನಿ. ನನ್ನ ಕನಸು ನನಸಾಗುತ್ತಾ ಇಲ್ವಾ ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ ಗುರುಜಿ. ಧನ್ಯವಾದಗಳು. 16ನೇ ತಾರೀಕು 3ನೇ ತಿಂಗಳು 2000ನೇ ಇಸ್ವಿ. 16ರ ಬಗ್ಗೆ ಮಾತಾಡ್ತಿದ್ದೆ, ಅವರೇ 16 ಬಗ್ಗೆ ಬರೆದಿದ್ದಾರೆ. 16 ಈ ವರ್ಷದಲ್ಲಿ ತುಂಬ ತೊಂದರೆಯನ್ನು ಕೊಡುತ್ತೆ. 16ಕ್ಕೆ ಮುಂದಿನ ವರ್ಷದಲ್ಲಿ ತುಂಬ ರಾಜ್ಯೋಗ ಇದೆ. 16ನೇ ತಾರೀಕು ಹುಟ್ಟೋದ್ರಿಂದ ವಿಪರೀತವನ್ನು ಇವರು ಬಳಸಬೇಕಾದಂಥ ಒಂದು ನಂಬರ್ಸ್ 19 ಹೆವಿ ಬಳಸಬೇಕು. 19 ನಂಬರ್ಸ್ ತುಂಬ. ಅವ್ರ ಹೆಸರು ಏನು ಮೇಡಮ್ ಅವರೇ? ಪ್ರಶಾಂತ್ ತಿಮ್ಮಾಪುರ್. ಹಾಗಾಗಿ ನಾನು ಪ್ರಶಾಂತನ ಯಾವಾಗಲೂ ಇಷ್ಟಪಡಲ್ಲ. ಹೆಸರು ಮಾತ್ರ ಪ್ರಶಾಂತ್ ಯಾರು ಇರಲ್ಲ, ನಾನು ಅಬ್ಸರ್ವ್ ಮಾಡಿದ್ವಿ. ಪ್ರಶಾಂತ್, ನಾನು PN ಅಕ್ಷರನ ಯೂಸ್ ಮಾಡ್ಬೋದು ಅಂತ ಹೇಳಿದೆ ನಾನು ಈ ಪ್ರೋಗ್ರಾಮ್ ಮುಂಚೆ. ಇವ್ರು PN ಅಕ್ಷರ ಯೂಸ್ ಮಾಡ್ತಾರೆ, ಇಟ್ಸ್ ರಾಂಗ್ ನಂಬರು. ಇವ್ರ ಹೆಸರನ್ನ ಏನಾದ್ರು R ಇಲ್ಲ M T ಇಲ್ಲ D ಯೂಸ್ ಮಾಡಿದ್ರೆ ಲಕ್ ಬರುತ್ತೆ, ಇಲ್ಲ V ಲೆಟರ್ ಯೂಸ್ ಮಾಡಿದ್ರೆ ತುಂಬ ಲಕ್ ಬರುತ್ತೆ. ಈ ನೇಮ್ನ ಪ್ರಶಾಂತನ ಸೆಕೆಂಡ್ ನೇಮ್ ಮಾಡಬೇಕು, ಫಸ್ಟ್ ನೇಮ್ ಬೇರೆ ಇಟ್ಕಿದ್ರೆ ಇವ್ರ ಕೆಲಸ 100% ನೆರವೇರುತ್ತೆ ಮೇಡಮ್. ಅದ್ರಲ್ಲಿ ಯಾವುದು ಅನುಮಾನ ಇಲ್ಲ. ಮುಂದಿನ ವರ್ಷದಿಂದ ತುಂಬ ರಾಜೋಗೋ ಟೈಮ್ ಅಂತ ನನ್ನ ಲೆಕ್ಕಾಚಾರ ಹೇಳುತ್ತೆ. ಆದ್ರೆ ಗುರುಜಿ ಅವರು ಏನ್ ಬರ್ದಿದ್ದಾರೆ ಅಂದ್ರೆ ಅವರು ಒಂದು ಕನಸು ಇಟ್ಕೊಂಡಿದ್ದಾರಂತೆ. ಆದ್ರೆ ಏನ್ ಕನಸು ಅಂತ ಹೇಳಿಲ್ಲ. ಆ ಕನಸು ನನಸಾಗುತ್ತಾ ಇಲ್ಲ ಅನ್ನೋದೇ ಅವರ ಪ್ರಶ್ನೆ. ಯಾಕಂದ್ರೆ ಅವ್ರ ಡೇಟ್ ಆಫ್ ಬರ್ತ್ನ ಆ್ಯಡ್ ಮಾಡಿದಾಗ ಈ ವರ್ಷ ಕನಸಲ್ಲ, ರಿಯಲ್ ಆಗಿ ಬಂದು ನೆರವೇರಲ್ಲ. ರಿಯಲ್ ಆಗಿ ನಮ್ಮ ಮುಂದೆ ಕಂಡ್ರು ನೆರವೇರಲ್ಲ. ಮುಂದಿನ ವರ್ಷದಿಂದ ಕನಸು ನೆರವೇರುತ್ತೆ. 5ನೇ ತಿಂಗಳ ಮೇಲೆ ಇವ್ರು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಗ್ರಹಗಳೆಲ್ಲ ವೈಬ್ರೇಷನ್ ಚೇಂಜ್ ಆಗುತ್ತೆ. 5ನೇ ತಿಂಗಳ ಮೇಲೆ ಮುಟ್ಟಿದ್ದೆಲ್ಲ ಚಿನ್ನ ಇವರಿಗೆ. ಪ್ರಶಾಂತ್ ಅವರೇ, ಕೇಳಿಸ್ಕೊಂಡ್ರಲ್ಲ, ನಿಮ್ಮ ಕನಸು ಮುಂದಿನ ವರ್ಷ ನನಸಾಗುತ್ತೆ ಅಂತ ಗುರೂಜಿಯವರು ಹೇಳ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಮುಂಚೆಯಿಂದನೂ ಹೇಳಿದ್ದಾರೆ ಗುರೂಜಿಯವರು, 16ನೇ ನಂಬರ್ 6ನೇ ನಂಬರ್ ಈ ವರ್ಷ ಸ್ವಲ್ಪ ನಿಧಾನವಾಗಿ ಹೋಗುತ್ತೆ ಅಂತ. ಮುಂದಿನ ವರ್ಷ ಖಂಡಿತ ನಿಮ್ಮ ಕನಸು ನನಸಾಗುತ್ತೆ. ಗುರೂಜಿ ಯಾವಾಗಲೂ ಹೇಳ್ತಾ ಇರ್ತೀರಾ P ಅನ್ನೋ ಲೆಟರ್ ಇಂದ ಹೆಸರಿಟ್ರೆ ಒಳ್ಳೇದಲ್ಲ ಅಂತ. ಈ P ಅನ್ನೋ ಹೆಸರ ಜೊತೆ ಇರುವಂತ ಪ್ರಾಬ್ಲಮ್ ಆದ್ರೂ ಏನು ಗುರೂಜಿ? ಈ ಡೇಟ್ ಅವ್ರಿಗೆ P ಆಗಿ ಬರಲ್ಲ. ಎಲ್ಲ 9ನೇ ತಾರೀಕುವರೆಗೆ 3ನೇ ತಾರೀಕುವರೆಗೆಲ್ಲ P ಸಖತ್ತಾಗತ್ತೆ. 5ನೇ ತಾರೀಕುವರೆಗೂ ಆಗುತ್ತೆ. 1ನೇ ತಾರೀಕುವರೆಗೆ ಬೇಕಾದ್ರೆ ಒಂದೊಂದ್ಸರಿ ಆಗ್ಬಿಡುತ್ತೆ. 16ಕ್ಕೆ 2ನೇ ತಾರೀಕು P ಅಕ್ಷರ ಒಳಗಡೆ ಪಾಸ್ ಆಗಬಾರ್ದು. ಹಾಗಾಗಿ ಇವ್ರಿಗೆ P ಅಕ್ಷರ ತುಂಬ ಅಪಾಯವನ್ನು ತಂದುಕೊಡುತ್ತೆ. P ಬಂದು 8ನೇ ನಂಬರ್ ಸೂಚನೆ ಮಾಡುತ್ತೆ. ಹಾಗಾಗಿ ಏನೆಲ್ಲ ಆದ್ರೂ ಕೂಡ ಅವ್ರು ಪ್ರಾಬ್ಲಮ್ ಅನುಭವಿಸ್ತಾರೆ. P ಅನ್ನೋ ನಂಬರ್ 8ನೇ ನಂಬರ್ನ ಸೂಚಿಸುತ್ತೆ. ಅದು ಶನಿಯ ನಂಬರ್ ಆಗಿರೋದ್ರಿಂದ ಅದು P ಮತ್ತೆ 8 ಮತ್ತೆ 9ನ ಆ್ಯಡ್ ಮಾಡಿದ್ರೆ ಕುಜಗ್ರಹ ಆಗುತ್ತೆ. ಹಾಗಾಗಿ 16 ಕೇತು ಗ್ರಹದ ಸಂಕೇತ, ಈ ಶನಿ ಗ್ರಹದ ಸಂಕೇತ ಇರೋದ್ರಿಂದ ಅವ್ರಿಗೆ 2 ಆಗಲ್ಲ. ದಯವಿಟ್ಟು ಹೆಸರನ್ನ ಚೇಂಜ್ ಮಾಡ್ಕೊಂಡು ತುಂಬ ಯಾಪ್ ಆಗಿರ್ತಾರೆ. ಓಕೆ ಗುರುಜಿ, ನಮ್ಮ ಒಬ್ಬ ಕಾಲರ್ ರೆಡಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಶಂಕರ್ ಅಂತ. ಶಂಕರ್ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರಿಂದ ಮೇಡಮ್. ಶಂಕರ್ ಅವರೇ, ನಮ್ಮ ಜೊತೆ ಆರ್ಯವರ್ಧನ್ ಗುರೂಜಿಯವರು ಇದ್ದಾರೆ. ನಿಮ್ಮ ಪ್ರಶ್ನೆ ಏನಾದ್ರು ಇದ್ರೆ ಕೇಳಿ. ನಮಸ್ಕಾರ ಗುರುಜಿ. ನಮಸ್ಕಾರ ಶಂಕರಣ್ಣ, ಏನ್ ಮಾಡ್ತೀರಾ? ಇದರಲ್ಲಿ ಕೆಲಸ ಮಾಡ್ತೀನಿ, ಶೂಟಿಂಗ್ ಅಲ್ಲಿ ಕೆಲಸ ಮಾಡ್ತೀನಿ, ಸೀರಿಯಲ್ ಮಾಡ್ತೀನಿ ಗುರುಗಳು. ಒಳ್ಳೇದಾಗಲಿ. ನಿಮ್ ಡೇಟ್ ಆಫ್ ಬರ್ತ್ ಹೇಳಿ ಶಂಕರಣ್ಣ. 28/10/1974. 28 ಹೌದು, 10/1974. 10ನೇ ತಾರೀಕು 10ನೇ ತಿಂಗಳು 8ನೇ ತಿಂಗಳು 1974. ಟೈಮಿಂಗ್ಸು 7 ಗಂಟೆ ಗುರುಗಳೇ, 7:15 ಬೆಳಿಗ್ಗೆ 7:15. ಹೌದು, 7:15. ನಿಮ್ ಜಾತಕ ಬ್ಯೂಟಿಫುಲ್ ಆಗಿದೆ. ಮನೆಗೇನೆ ತಗೊಂಡು ಸೈಟ್ ಗೇಟ್ ತಂದು ಕಟ್ಟಿದ್ರೆ ಇನ್ನುವೆ? ಇಲ್ಲ ಗುರುಗಳೇ. ಸೈಟ್ ಎಲ್ಲಾರು ಮಾಡಿದ್ರಾ? ಇಲ್ಲ ಗುರುಗಳೇ. ಮನೆ ಲೀಜುಗೂ ಇಲ್ವಾ? ಮನೆ ಓನ್ ಇದೆ. ಏನ್ ಮೆಜರ್ಮೆಂಟ್ ಇದೆ? 30-40. ಅದನ್ನ ಹೇಳುತ್ತೆ. ಯಾಕಂದ್ರೆ ಲಗ್ನದಲ್ಲಿ ಶುಕ್ರ ಮತ್ತೆ ಕುಜಗ್ರಹ, ಸೂರ್ಯಗ್ರಹ, ಬುಧಗ್ರಹ ಇದ್ದಾನೆ. ವಿಪರೀತ ರಾಜಯೋಗದ ಜಾತಕ ಅಂತ ಹೇಳುತ್ತೆ. ನಿಮ್ ಜಾತಕ ಬಹಳ ಅದ್ಭುತವಾದ ಜಾತಕ ಅಂತ ಹೇಳುತ್ತೆ. ನಿಮ್ ಲೈಫಲ್ಲಿ 2014ರಿಂದ ನಿಮ್ ಮುಟ್ಟಿದ್ದೆಲ್ಲ ಬಂಗಾರ ಆಗ್ಬೇಕು. ಹೆಂಗಿದ್ದಾರೆ 2014ರಿಂದ ಈಚೆಗೆ? ಓಕೆ ಗುರುಗಳೇ. ಮನೆ ಕಟ್ಟಿದ್ ಯಾವಾಗ? ನಮ್ ತಂದೆ ಕಟ್ಸಿದ್ದು ಗುರುಗಳೇ. ಅದು ಯಾವಾಗ? 80ರಲ್ಲಿ ಗುರುಗಳೇ. ನೀವು ಹುಟ್ಟಿದ್ಮೇಲೆ ಕಟ್ಟ್ಯಾವ್ರಾ? ಹೌದೌದು. ಆ ಮನೆ ಏನು ಆಲ್ಟ್ರೇಷನ್ ಏನ್ ಮಾಡಿಲ್ಲ? ಆಲ್ಟ್ರೇಷನ್ ಮಾಡಿ ಮುಂದೆ ಎಕ್ಸ್ಟೆಂಡ್ ಮಾಡಿ ಮೇಲೆ ಬಾಡಿಗೆ ಕೊಟ್ಟಿದ್ದೀವಿ ಗುರುಗಳೇ. ಅದು ಯಾವಾಗ ಮಾಡಿದ್ದು? 2002ರಲ್ಲಿ. ನಾನು ಅದನ್ನೇ ಹೇಳಿದ್ದು. ಶುಕ್ರ ದಶೆ ನಿಮ್ಗೆ ತುಂಬ ರಾಜಯೋಗವನ್ನು ಕೊಡುತ್ತೆ. ನಿಮ್ಮ ಜಾತಕ ಈ ವರ್ಷ ಮಾತ್ರ ಮೀಡಿಯಮ್ ಆಗಿದೆ ಸರ್. ಈ ವರ್ಷ ಒಂದು ಮೀಡಿಯಮ್ ಆಗಿದೆ.
ನಿಮ್ಮ ಜಾತಕ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಈ ವರ್ಷ ಒಂದು ಸ್ವಲ್ಪ ಹುಷಾರಾಗಿರಿ. 3ನೇ ತಿಂಗಳು ಆದ್ಮೇಲೆ ನಿಮ್ಮ ಜಾತಕ ರಾಜೋಗ ಜಾತಕ ಕನ್ವರ್ಟ್ ಆಗುತ್ತೆ. ಯಾಕಂದ್ರೆ ಈ ವರ್ಷ ಮೀನ ರಾಶಿ ಸಾಕಷ್ಟು ಪ್ರಾಬ್ಲಮ್ ಇದ್ದಾರೆ. ನಿಮಗೂ ಒಂದು ಸ್ವಲ್ಪ ಟೆನ್ಷನ್ ಕೊಡುತ್ತೆ. ಆದ್ರೂ ನೀವು 28ನೇ ತಾರೀಕು ತುಂಬಾ ಲಕ್ಕಿ ನಂಬರ್. 28 ತುಂಬಾ ಅದ್ಭುತವಾದ ನಂಬರ್ಸು. ಮೀನ ರಾಶಿ ಒಳ್ಳೆ ನಂಬರ್. ಅದು ಈ ವರ್ಷ ಮಾತ್ರ ಚೆನ್ನಾಗಿಲ್ಲ, ಮುಂದಿನ ವರ್ಷದ ತುಂಬಾ ಚೆನ್ನಾಗಿದೆ. ನೀವು ಅತಿ ಹೆಚ್ಚು 3-5ನ ಅತಿ ಹೆಚ್ಚು ಯೂಸ್ ಮಾಡಿ, ತುಂಬಾ ನಿಮ್ಮ ಲಕ್ಕನ್ನ ತಂದು ಕೊಡುತ್ತೆ. ಕಲರ್ಸ್ ಅಂತ ಬಂದಾಗ ಹಸಿರು, ಯೆಲ್ಲೋ, ರೆಡ್ನು ಕೂಡ ಯೂಸ್ ಮಾಡ್ಬೋದು ನೀವು ಮಾಡಿ ಸರ್. ಹಸಿರು ಮತ್ತೆ ಯೆಲ್ಲೋ ತುಂಬಾ ಅದೃಷ್ಟದ ಬಣ್ಣ, ತುಂಬಾ ಲಕ್ ಕೊಡುತ್ತೆ. ನಿಮ್ಮ ಜಾತಕ ಬ್ಯೂಟಿಫುಲ್ ಆಗಿದೆ, ತುಂಬಾ ಇನ್ನೂ ಸಖತ್ತಾಗಿರ್ತದೆ ಸರ್. ಒಳ್ಳೇದಾಗ್ಲಿ. ಶಂಕರ್ ಅವರೇ, ಗುರೂಜಿ ಅವರು ಹೇಳಿದ ಹಾಗೆ 3 ಮತ್ತು 5 ಸಂಖ್ಯೆಯನ್ನ ಹೆಚ್ಚಾಗಿ ಬಳಸಿ, ಹಾಗೆ ಹಳದಿ, ಕೆಂಪು ಮತ್ತೆ ಹಸಿರು ಬಣ್ಣನ ಹೆಚ್ಚಾಗಿ ಬೆಳೆಸಿ, ನಿಮ್ಗೆ ಖಂಡಿತವಾಗಿ ಒಳ್ಳೇದಾಗತ್ತೆ. ಗುರೂಜಿ, ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ಕೊನೆ ಹಂತ ಅಂತ ಅಂದ್ರೆ ನೀವು ದಿನದ ಸಲಹೆಯನ್ನ ಕೊಡುವಂತ ಸಮಯ ಬಂದಾಯ್ತು. ಈ ದಿನ ಯಾವ ಸಲಹೆಯನ್ನ ಕೊಡ್ತಾ ಇದ್ದೀರಾ ಗುರೂಜಿ? ನೋಡಿ, ಮನೆಯಲ್ಲಿ ಇತ್ತೀಚೆಗೆ ಒಂದು ದೀಪವನ್ನು ಹಚ್ತಾರೆ. ಆ ಒಂದು ದೀಪನ ಹಚ್ಚಬಾರ್ದು. ಮನೆಯಲ್ಲಿ ಗಂಡ ಹೆಂಡತಿ ಕ್ರಾಶ್ ಆಗೋದು ಜಾಸ್ತಿ, ಕುಟುಂಬದಲ್ಲಿ ಮನಸ್ತಾಪಗಳು ಆಗೋದು ಜಾಸ್ತಿ, ಫ್ಯಾಮಿಲಿ ಕಿತ್ತಾಡ್ತಾರೆ. ಒಂದು ದೀಪವನ್ನ ಲಕ್ಷ್ಮೀ ದೀಪ ಅಂತ ಒಂದು ಹಚ್ತಾರೆ. ದಯವಿಟ್ಟು ಇತ್ತೀಚೆಗೆಲ್ಲ ಅದನ್ನ ಇದು ಮಾಡ್ತಾರೆ. ಇದು ರಾಂಗ್ ಕಾನ್ಸೆಪ್ಟು. ಮನೆಯಲ್ಲಿ ಯಾರ್ಯಾರ ಮೇಲೆ ಒಂದು ದೀಪ ಹಚ್ಚಾರೆ ಅದನ್ನು ತೆಗೆದು 2 ದೀಪ ಹಚ್ಚಿ, ಅದು ಒಂದೇ ನಿಮಿಷ ಉರಿಲಿ. 2 ಜೋಡಿ ದೀಪವನ್ನು ಹಚ್ಚಿದಾಗ ಮನೆ ತುಂಬ ಹ್ಯಾಪಿಯಾಗಿರುತ್ತೆ, ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ಇನ್ನು ಮುಂದೆ ಯಾರು ಸಿಂಗಲ್ ದೀಪ ಹಚ್ಚಿಬಿಟ್ಟು ದೇವ್ರ ಮುಂದೆ ಬಿಟ್ಬಿಡ್ತಾರೆ. ಒಂದು ದೀಪ ಉರಿಬಾರ್ದು. ಒಂದು ದೀಪ ಉರ್ಸೋದು ಯಾವಾಗಂದರೆ ಒಬ್ರು ಯಾರು ಡೆತ್ ಆಗಿದ್ದಾಗ ಅವ್ರ ತಲೆ ಹತ್ರ ಇಡ್ತಾರೆ ದೀಪವನ್ನು. ಹಾಗಾಗಿ ಅದು ಬೇಡದಿರೋ ಕೆಲಸ. ದಯವಿಟ್ಟು 2 ದೀಪವನ್ನು ಇಡಬೇಕು. ದೇವರಿಗೆ 2 ದೀಪವನ್ನು ಇಟ್ಟು ಹಚ್ಚಿದಾಗ ನಿಮ್ಮ ದೇವ್ರ ಮನೇಲಿ, ಎಲ್ಲರ ಮನೇಲೂ ನಾನು ಅಬ್ಸರ್ವ್ ಮಾಡಿದ್ದೆ, ಒಂದೇ ಸಿಂಗಲ್ ದೀಪ ಇಟ್ಟಿರ್ತಾರೆ. ಆಗ ಒಂದು ದೀಪ ಮನೇಲಿ ಉರಿಬಾರ್ದು, 2 ದೀಪ ಉರಿಸ್ಬೇಕು. 2 ದೀಪಕ್ಕೆ ಇಷ್ಟೇ ಎಣ್ಣೆ ಬಿಟ್ಟು ದೀಪ ಹಚ್ಚಿ. ಕಷ್ಟ ಆದರೆ ರಿಚ್ ಆಗಿರೋ 2 ದೀಪ ಹಚ್ಚಿ. ಒಂದು ದೀಪ ಯಾವತ್ತೂ ಹಚ್ಚಬೇಡಿ, 2 ದೀಪ ಹಚ್ಚಿ. ನಿಮ್ಮ ಮನೇಲಿ ತುಂಬ ಜಗಳ, ನೆಮ್ಮದಿ ಎಲ್ಲವೂ ಈ ಹಚ್ಚಿ ದಿವಸದಿಂದ ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ಎಲ್ಲರಿಗೂ ಇದು ಅನ್ವಯಿಸುತ್ತೆ. ಇದೆಲ್ಲರೂ ದಯವಿಟ್ಟು ಮಾಡಿ. ಗುರುಜಿ, ಒಂದೇ ದೀಪದಲ್ಲಿ 2 ಬತ್ತಿ ಹಾಕ್ಬೋದಾ? ಹಂಗೆ ಮಾಡಂಗಲ್ಲ, ಭಾಳ ಚೆನ್ನಾಗಿ ಹಾಕಲ್ಲ. ಇವಾಗ ನಾನು ನಿಮ್ಮ ಹತ್ರ ಕುತ್ಕೊಂಡು ಮಾತಾಡ್ಬೋದು, ಹೆಗಲ ಮೇಲೆ ಕೈ ಓಡಾಡೋಕ್ಕಾಗತ್ತಾ? ಹಂಗಿರುತ್ತೆ. 2 ದೀಪದಲ್ಲಿ ಹಚ್ಚಾಗ ತುಂಬ ಹ್ಯಾಪಿ ಆಗಿರ್ತಾರೆ. 2 ದೀಪವನ್ನು ದಯವಿಟ್ಟು ಹಚ್ಚಕ್ಕೆ ಸ್ಟಾರ್ಟ್ ಮಾಡಿ. ಒಂದು ದೀಪನ ಕಾನ್ಸೆಪ್ಟ್ ಬಿಟ್ಬಿಡಿ. ತುಂಬ ಜನ ಹಿಂದ್ಗಡೆ ಲಕ್ಷ್ಮಿ ಇರುತ್ತೆ, ಮುಂದ್ಗಡೆ ದೀಪ ಮಾಡ್ಕೊಂಡು ಹಚ್ತಾವ್ರು ಇತ್ತೀಚೆಗೆ. ಹಾಗಾಗಿ 2 ದೀಪವನ್ನು ಹಚ್ಚಿ ನಿಮ್ಮ ಮನೇಲಿ ತುಂಬ ರಾಜಯೋಗವನ್ನು ಕಾಣುತ್ತೆ, ಮನಸ್ಸು ನೆಮ್ಮದಿಯನ್ನು ಕೊಡುತ್ತೆ. 1 ನಿಮಿಷ ಉರಿಲಿ, ಅದು 2 ನಿಮಿಷ ಉರಿಲಿ. 2 ದೀಪವನ್ನು ರೈಟ್ ಲೆಫ್ಟ್ ಉರಿಸಿ, ಒಳ್ಳೇದಾಗಲಿ. ಅಲ್ಲ ಗುರುಜಿ, ಈ ದೀಪನ ಮನೆಯಿಂದ ಹೊರಗಡೆ ಹಚ್ಚಿಡ್ಬೇಕಾ ಅಥವಾ ಮನೆ ಒಳಗಡೆ? ದೇವ್ರ ಮನೆ ಒಳಗಡೆ. ದೇವ್ರು ಇವಾಗೆಲ್ಲ ಯಾರು ಮನೆಯಿಂದ ಆಚೆ ಹಚ್ಚಲ್ಲ ಬಿಡಿ, ಊರಿಗೆ ಕಾರ್ತಿಕ ಮಾಸದಲ್ಲಿ ಮನೆ ಹೊರಗಡೆ ಅದು ಜನರಲ್ ತುಂಬಾ ಹಚ್ತಾರೆ. ಮನೆ ಒಳಗಡೆ 2 ದೀಪ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿ. ದೇವ್ರ ಮನೆಗೆ ಸಣ್ಣ ಬಟ್ಲಾಗಿರ್ಲಿ. ಇತ್ತೀಚೆಗೆ ಒಂದೇನ ಸ್ಟಾರ್ಟ್ ಮಾಡ್ಕೊಂಡ್ರೆ ಬತ್ತ ಸ್ಟೈಲಾಗಿ ಒಂದಕ್ಕೆ ತಂದರೆ ಒಂದು ದಯವಿಟ್ಟು ಹಚ್ಚಬೇಡಿ. ಯಾಕಂದ್ರೆ ಮನೆ ನೆಮ್ಮದಿಯಾಗಿರ್ಬೇಕಾದ್ರೆ 2 ದೀಪ ಹಚ್ಚಿ, ಬಹಳ ಒಳ್ಳೇದು. ಒಂಟಿ ದೀಪನ ಹಚ್ಚಬಾರ್ದು, ಒಳ್ಳೇದಲ್ಲ ಅದು. ನೋಡ್ದಲ್ಲ ವೀಕ್ಷಕರೇ, ಗುರೂಜಿಯವರು ಇವತ್ತು ತುಂಬಾ ಒಳ್ಳೆ ಸಲಹೆಯನ್ನ ಕೊಟ್ಟಿದ್ದಾರೆ. ಮನೆಯಲ್ಲಿ ಯಾವತ್ತು ಒಂಟಿ ದೀಪನ ಹಚ್ಚಬಾರ್ದು, ಇದರಿಂದ ಗಂಡ ಹೆಂಡತಿ ಮಧ್ಯೆ ಕಲಹ ಉಂಟಾಗತ್ತೆ ಅಂತ ಹೇಳಿದ್ದಾರೆ. ಆದಷ್ಟು 2 ದೀಪವನ್ನ ಹಚ್ಚಿ, ಇದರಿಂದ ಒಳ್ಳೇದಾಗತ್ತೆ. ಗುರೂಜಿ, ಇವತ್ತು 16ನೇ ನಂಬರ್ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀರಾ. ಅದಕ್ಕೆ ಯಾವ ನಂಬರ್ ಒಳ್ಳೇದು, ಯಾವ ಬಣ್ಣ ಒಳ್ಳೇದು ಅಂತ ಕೂಡ ಹೇಳಿದ್ದೀರಾ. ತುಂಬಾ ಉಪಯುಕ್ತವಾದಂತ ಮಾಹಿತಿಯನ್ನ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಗುರೂಜಿ. ಇಲ್ಲ, 16 ಬಗ್ಗೆ ನಾನು ಸಾಕಷ್ಟು ವಿಷಯನ ಕೊಟ್ಟಿದ್ದೀನಿ. ಇಷ್ಟೊತ್ತನಕ ನನ್ನ ಕಾರ್ಯಕ್ರಮ ನೋಡಿದಾಗ ನನ್ನ ಬ್ರಹ್ಮ, ನನ್ನ ಭದ್ರಕಾಳಿ 9 ನವರಲ್ಲಿ ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ, ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತ ನನ್ನ ಬ್ರಹ್ಮನ ಪ್ರಾರ್ಥನೆ ಮಾಡ್ತೀನಿ. ನಾನು ನಿಮ್ಮ ನೋಡಿ ಖುಷಿಯಾಗಿರ್ತೀನಿ, ನೀವು ನಮ್ಮನ್ನು ನೋಡಿ ಖುಷಿಯಾಗಿರಿ. ಮತ್ತೆ ನಾಳೆ ಎಂದಿನಂತ ಇದೇ ಟೈಮಿಗೆ ಸಿಗೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಆರ್ಯವರ್ಧನ್ ಗುರೂಜಿಯವರ ಬಳಿ ಸಂಖ್ಯಾಶಾಸ್ತ್ರದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಣ. ನೆಮ್ಮದಿಯ ಜೀವನವನ್ನ ನಮ್ದಾಗಿಸ್ಕೊಳ್ಳೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನ ಭವಂತು. ಧನ್ಯವಾದಗಳು.